ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುರುಗಮಲ್ಲ ದರ್ಗಾ ಉರುಸ್ ವೈದ್ಯಕೀಯ ತುರ್ತು ಸೇವೆಗೆ ಡಾಕ್ಟರ್ ಸೈಯದ್ ಸೂಫಿಯಾನ್ ವಿಶೇಷ ಅಧಿಕಾರಿಯಾಗಿ ನೇಮಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಮುರುಗಮಲ್ಲದ ದರ್ಗಾ ಹಜರತ್ ಫಕೀರ್ ಶಾವಲಿಯ ವಾರ್ಷಿಕ ಉರುಸ್ ಮಹೋತ್ಸವದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಡಾಕ್ಟರ್ ಸೈಯದ್ ಸೂಫಿಯಾನ್ ಅವರನ್ನು ವಿಶೇಷ ಆರೋಗ್ಯ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 26 ಮತ್ತು 27ರಂದು ನಡೆಯಲಿರುವ ವಾರ್ಷಿಕ ಉರುಸ್ ಆಚರಣೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾದರೆ ಅದನ್ನು ಮೇಲ್ವಿಚಾರಣೆ ಮಾಡಲು ಡಾಕ್ಟರ್ ಸೈಯದ್ ಸೂಫಿಯಾನ್ ಅವರನ್ನು ಈ ಹುದ್ದೆಗೆ ನೇಮಿಸಲಾಗಿದೆ. ಈ ನಿಯೋಜನೆಯು ಉರುಸ್ ಆಚರಣೆಯ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮಾಜಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರಾದ ಖಾಲಿದ್ ಅಹಮದ್, ರಿಯಾಜ್ ಖಾನ್ ಇವರುಗಳ ಶಿಫಾರಸು ಮೇರೆಗೆ ಆದೇಶಿಸಲಾಗಿದ್ದು, ಉರುಸ್ ಸಂದರ್ಭದಲ್ಲಿ ಆಗಮಿಸುವ ಅಪಾರ ಸಂಖ್ಯೆಯ ಭಕ್ತಾದಿಗಳ ಆರೋಗ್ಯ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಸದರಿ ಸೂಫಿಯಾನ್ ಅವರು ಸುಮಾರು 12 ವರ್ಷಗಳಿಂದ ದರ್ಗಾ ಉರುಸ್ ವಿಶೇಷ ಅಧಿಕಾರಿಯಾಗಿ ನೇಮಕ ಆಗಿದ್ದಲ್ಲದೆ ಇವರು ಕರ್ನಾಟಕ ರಾಜ್ಯದ ಫೇಮಸ್ ವೈದ್ಯರು ಸಹ ಆಗಿದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹ ಇವರ ಬಳಿ ವೈದ್ಯಕೀಯ ಸಲಹೆಗಳು ಪಡೆಯುವುದಲ್ಲದೆ ಚಿಕಿತ್ಸೆಯೂ ಸಹ ಇವರ ಬಳಿ ಪಡೆಯುತ್ತಾರೆ. ಸದರಿ ಸೂಫಿಯಾನ್ ಅವರು ಈಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರ್ಯಾಂಕ್, ಕಮಾಂಡೆಂಟ್ ಡಿಪಾರ್ಟ್ಮೆಂಟ್ ಹೋಮ್ ಗಾರ್ಡ್ಸ್ ನಲ್ಲಿಯೂ ಸಹ ಸೇವೆ ಸಲ್ಲಿಸುತ್ತಿದ್ದಾರೆ.